ನಮಸ್ತೆ ಸ್ನೇಹಿತರೆ. ರಾತ್ರಿ ನಮಗೆ 3 ಗಂಟೆಗೆ ಕರೆ ಬರ್ತದೆ ಮಣಿಪಾಲದಿಂದ. ಕಾರವಾರದಿಂದ ಒಂದು 4 ದಿನದ ಮಗು ತುಂಬ ಸೀರಿಯಸ್ ಕಂಡೀಷನಲ್ಲಿದೆ. ನಾರಾಯಣ ಹೃದಯಕ್ಕೆ ಹೃದಯ ಸಮಸ್ಯೆ ಇದೆ, ಅರ್ಜೆಂಟಾಗಿ ಕರೆದುಕೊಂಡು ಹೋಗಬೇಕು ಅಂತ. ಆವಾಗ ತಕ್ಷಣ ನಾನು ನನ್ನ ತಂಡಕ್ಕೆ ಫೋನ್ ಮಾಡಿದಾಗ ತಂಡದ ಎಲ್ಲ ಸದಸ್ಯರು ಹೋಗುವಂತ ಕೇಳಿದ್ದಕ್ಕೆ ಆಯ್ತು ಅಂತ ಹೇಳಿದರೆ, ಆವಾಗ ತಕ್ಷಣ ನಾವೆಲ್ಲ ಮಣಿಪಾಲ ಆಸ್ಪತ್ರೆಯಿಂದ ಬೆಂಗಳೂರು ನಾರಾಯಣ ಹೃದಯಕ್ಕೆ ಮಗುವನ್ನು ಕರೆದುಕೊಂಡು ಹೋಗಲು ಸಜ್ಜಾಗಿದ್ದೇವೆ. ಈಗಾಗಲೇ 4:15 ಗಂಟೆಗೆ ರಾತ್ರಿ ಈಗ ನಾವು ಹೊರಡಲಿದ್ದೇವೆ. ಉಡುಪಿ ಮಣಿಪಾಲದಿಂದ ಬೆಂಗಳೂರು ನಾರಾಯಣ ಹೃದಯಕ್ಕೆ ಆದಷ್ಟು ಬೇಗ ಮಗುವನ್ನು ಕರ್ಕೊಂಡು ಹೋಗಬೇಕಂತ ಹೇಳಿದ್ದಾರೆ. ಎಲ್ಲರ ಆಶೀರ್ವಾದ ಇರಲಿ, ಮಗುವಿಗೆ ಆದಷ್ಟು ಕ್ಷೇಮವಾಗಿ ಹೋಗಲಿ ಅಂತ, ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.
ನಮಸ್ತೆ ಸ್ನೇಹಿತರೆ, ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ವಂದಿಸ್ತಾ ಇವತ್ತು ನಾವು ಬೆಳಿಗ್ಗೆ ಸುಮಾರು 3 ಗಂಟೆಗೆ ನಮಗೆ ಮಣಿಪಾಲದಿಂದ ಕಾಲ್ ಬರ್ತದೆ. ಒಂದು 4 ದಿನದ ಮಗುವನ್ನು ಬೆಂಗಳೂರು ನಾರಾಯಣ ಹೃದಯಾಲಯಕ್ಕೆ ಹೃದಯ ಸಮಸ್ಯೆ ಹಾರ್ಟಿನಲ್ಲಿ ಹೋಲಿದೆ ಅಂತ ನಮಗೆ ಕಾಲ್ ಬರ್ತದೆ. ನೋಡುವಾಗ ತುಂಬಾ ಬಡವರು, ಅಳ್ತಾ ಇದ್ದರು ಗಂಡ ಹೆಂಡತಿ ಇಬ್ರು ಸಹ. ಯಾಕೆಂದ್ರೆ ಅವರು ಕಾರವಾರದಿಂದ ಬಂದು ಮಣಿಪಾಲದಲ್ಲಿದ್ರು. ಮಣಿಪಾಲದಲ್ಲಿ ಆಗುದಿಲ್ಲ ಅಂತ ಹೇಳಿ ಮತ್ತೆ ಬೆಂಗಳೂರು ಕರ್ಕೊಂಡು ಹೋಗುವಾಗ ಅವರಿಗೆ ದಿಕ್ಕೇ ತೋಚಿಲ್ಲ. ಅಷ್ಟೊತ್ತಿಗೆ ಅವರು ಯಾರನ್ನ ಏನ್ ಮಾಡುದು ರಾತ್ರಿ 2 ಗಂಟೆ ರಾತ್ರಿಗೆ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡುವಾಗ ಈಶ್ವರ್ ಮಲ್ಪೆ ಅಂತ ಅವ್ರಿಗೆ ಗೊತ್ತಾಯ್ತಂತೆ. ಯಾರು ಹೇಳಿದ್ರೆ ಈಶ್ವರ್ ಮಲ್ಪೆ ಮಾಡಿ ಅವ್ರ ತಂಡದವರು ರೆಡಿಯಾಗಿದ್ದಾರೆ ಎಷ್ಟೊತ್ತು ರಾತ್ರಿಗೆ ಆದ್ರೂ ಸಹ ನಿಮ್ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಆವಾಗ ನಮ್ಮ ತಂಡಕ್ಕೆ ಫೋನ್ ಮಾಡಿದಾಗ ನನಗೆ ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತಾರೆ. ನಾನು ತಕ್ಷಣ ನಮ್ಮ ತಂಡದವರಿಗೆ ಕಾಲ್ ಮಾಡ್ತೀನಿ, ಯಾರೆಲ್ಲ ಬರ್ತಿದೆ ರೆಡಿಯಾಗಿ ಅಂತ. ತಕ್ಷಣ ನಮ್ಮ ತಂಡದಲ್ಲಿದ್ದವರೆಲ್ಲರೂ ಸಹ ನಾನ್ ಬರ್ತೇನೆ ಅಂತ ಎಲ್ಲ ರೆಡಿಯಾಗಿ ಬಂದ್ರು. ಆವಾಗ ಸುಮಾರು ಒಂದು 3-3:30 ಗಂಟೆಗೆ ನಾವೆಲ್ಲ ನಮ್ಮ 2 ಆಂಬುಲೆನ್ಸ್, ಒಂದು TT ಆಂಬುಲೆನ್ಸ್ ಮತ್ತೊಂದು ಇಕೋ ಆಂಬುಲೆನ್ಸ್ ತಕೊಂಡು ನಾವು ಮಣಿಪಾಲ ಆಸ್ಪತ್ರೆಗೆ ಹೋದೆವು. ಆವಾಗ ಅಲ್ಲಿ ಹೋಗಿ ಅದಕ್ಕೆಲ್ಲ ಡಾಕ್ಟರ್ನೆಲ್ಲ ಮಾತಾಡಿ ಮಗುವನ್ನು ನಮ್ಮ ಆಂಬುಲೆನ್ಸ್ ಕೂರಿಸಿ ಬೆಳಿಗ್ಗೆ ಸುಮಾರು 5:30 ಗಂಟೆಗೆ ನಾವು ಗಾಡಿ ಬಿಟ್ಟಿದ್ದೇವೆ. ಅಲ್ಲಿ ಬಿಟ್ಟವರು ಸುಮಾರು ಬೆಳಿಗ್ಗೆ 12:00ವರೆಗೆ ನಾವು ಬೆಂಗಳೂರು ನಾರಾಯಣ ಹೃದಯಾಲಯಕ್ಕೆ ಬಂದಿದ್ದೇವೆ. ಇದಕ್ಕೆಲ್ಲ ತುಂಬಾ ಸಹಕಾರ ಇತ್ತು. ಅಲ್ಲಿಂದ ಬರುವಾಗಲೇ ನಮ್ಗೆ ತುಂಬಾ ಎಲ್ಲ ಆಂಬುಲೆನ್ಸ್ನವರು, ಆಂಬುಲೆನ್ಸ್ ಮಾಲಕರು, ಡ್ರೈವರ್ ಎಲ್ಲರೂ ಸಹ ಸಹಕಾರ ಕೊಟ್ಟರು. ಅದರಲ್ಲೂ ಸಹ ಪ್ರಮುಖವಾಗಿ ನಮ್ಮ ಸ್ನೇಹಿತರಾದ ಸೈಂಟ್ ಜೋಸೆಫ್ನ ಆಂಬುಲೆನ್ಸ್ ನ ಮಾಲಕರಾದ, ಅಲ್ಲಿ ನಮ್ಗೆ ಸ್ವಲ್ಪ ಆಕ್ಸಿಜನ್ ರಾತ್ರಿ ಆಯ್ತಲ್ಲ ಕಮ್ಮಿ ಇತ್ತು, ಅವ್ರು ನಮ್ಗೆ ಒಂದು ಆಕ್ಸಿಜನ್ ಅನ್ನು ಹಾಕಿ ಕೊಟ್ರು. ಅದಾದ್ಮೇಲೆ ಅಲ್ಲಿಂದ ಅವರು ಆಕ್ಸಿಜನ್ ತುಂಬಿಸ್ಕೊಂಡು ನಾವು ಸೀದಾ ಅಲ್ಲಿಂದ ಬರ್ತಾ ಇದ್ದೇವೆ. ಬಂದು ನೆಲಮಂಗಲದಲ್ಲಿ ನಮ್ಮ ಸ್ನೇಹಿತರಾದ ಗೋಪಿ ಅಣ್ಣ ಅವರ ಸ್ನೇಹಿತರ ತಂಡದೊಟ್ಟಿಗೆ ಅಲ್ಲಿ ರೆಡಿಯಾಗಿದ್ರು ಅವರ ಆಂಬುಲೆನ್ಸ್ ಇಟ್ಕೊಂಡು. ಅಲ್ಲಿಂದ ಮತ್ತೆ ನಮ್ಗೆ ಸುಮಾರು ಒಂದು 60-70 ಕಿಲೋಮೀಟರ್ ಆಗ್ಬೋದು. ಆ ಟ್ರಾಫಿಕ್ ಅಲ್ಲಿ ದಾರಿ ತೋರಿಸಿ ನಮ್ಗೆ ಅಲ್ಲಿಂದ ಬೆಂಗಳೂರು ನಾರಾಯಣ ಹೃದಯಾಲಯಕ್ಕೆ ಬರ್ಲಿಕ್ಕೆ ತುಂಬಾ ಅನುವು ಮಾಡಿಕೊಟ್ರು. ಯಾಕಂದ್ರೆ ದಾರಿ ಉದ್ದಕ್ಕೂ ಅವ್ರು ನಮ್ಗೆ ಎಸ್ಕೋಟ್ ಕೊಡ್ತಾ ಬಂದ್ರು. ತುಂಬಾ ಅವರಿಗೂ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ತಂಡ ಎಷ್ಟು ಕಷ್ಟದಲ್ಲಿದ್ರು ಸಹ, ತುಂಬಾ ಕಷ್ಟದಲ್ಲಿದ್ರೆ ಸಹ ನಮ್ಮ ಮೊಬೈಲ್ ಫೋನು 24 ಗಂಟೆನೂ ಚಾಲಲ್ಲಿ ಇರ್ತದೆ. ಅದರಿಂದ ಯಾರು ಕಷ್ಟದಲ್ಲಿದ್ರು ಸಹ, ತುಂಬಾ ಬಡವರು, ತೀರ ಬಡವರು, ಏನಕ್ಕಾದ್ರೂ ಹೆಲ್ಪ್ ಆದ್ರೂ ಸಹ ಖಂಡಿತವಾಗಿ ನಮ್ಮ ತಂಡ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಶ್ರೀಧರ್ ಹಾಗೂ ತಾಯಿ ಸುನೀತಾ ಹರಿಕಾಂತ್ ಅವರು ಕಾರವಾರನವರು, ಅವರಿಗೂ ಸಹ ತುಂಬಾ ಖುಷಿ ಆಯ್ತು. ಮಗುವನ್ನು ಸುರಕ್ಷಿತವಾಗಿ ಆಸ್ಪತ್ರೆ ಕರ್ಕೊಂಡು ಬಂದು ನಮ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ, ಧನ್ಯವಾದ ಸಹ ಹೇಳಿದ್ದಾರೆ ಅವರು. ಅವರಿಗೆ ಸಹ ನಾವು ದೇವರು ಒಳ್ಳೇದು ಮಾಡ್ಲಿ, ಆ ಮಗು ಆದಷ್ಟು ಒಳ್ಳೇದಾಗ್ಲಿ, ಗುಣವಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ನಾವು ಈಶ್ವರನ ಬಗ್ಗೆ ಏನ್ ಹೇಳಂಗಿಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾವೇನ್ ಹೇಳಕ್ ಇಷ್ಟಪಡ್ತೀವಿ, ನಮ್ಗೆ ಇರೋ ಆಯಸ್ಸು ಅವ್ರಿಗೆ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂತ ಇದೀನಿ ಅಷ್ಟೇ. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ಲಿ. ಮನೆಯಲ್ಲ ಸುಮಾರು ಕೆಲಸ ಮಾಡಿದ್ದಾರೆ. ಇವ್ರನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿಸ್ಬೇಕು. ಮತ್ತೆ ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಏನಾದ್ರು ಒಂದು ಇದ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂತ ಇದೀವಿ ಸರ್. ಇವತ್ತು
ನಮ್ಮ ಜೊತೆ ನಮ್ಮ ಪೈಲಟ್ ಆದ ಶಬೀರ್ ಮಲ್ಪೆ ಹಾಗೂ ದೀಪು ಮಲ್ಪೆ ನಮ್ಮ ಪೈಲಟ್ಗಳು. ಅದರಲ್ಲೂ ಸಹ ನಮ್ಮ ಸಹಭಾಗಿತ್ವದಲ್ಲಿ ಮುಸ್ತಾಕ್, ಬಿಲಾಲ್, ಬುರಾನ್ ಹಾಗೂ ರಕ್ಷಿತ್ ಎಲ್ರು ಸಹ, ಅದರಲ್ಲೂ ಸಹ ನಮ್ಮ ಟೀಮ್ ಎಲ್ರು ಸಹ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ರಾತ್ರಿ ಹೇಳಿದ ತಕ್ಷಣ ಬಂದಿದ್ದಾರೆ. ಅದರಲ್ಲೂ ಸಹ ನಮ್ಮ ಗೋಪಣ್ಣ, ಅವರ ಸ್ನೇಹಿತರು ಹೇಮಂತ್, ಸುದರ್ಶನ್, ನಮ್ಮ ಸ್ನೇಹಿತರಾದ ಆತ್ಮೀಯರಾದ ಅಭಿಷೇಕ್ ಅವರು ಒಳ್ಳೆ ಸ್ನೇಹಿತರು. ಅವರಿಗೆ ಸಹ ದೇವರು ಒಳ್ಳೇದ್ ಮಾಡ್ಲಿ, ಅವರಿಗೆ ತುಂಬ ಹೃದಯದ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ನನ್ನ ಮಗುನ ಹಾರ್ಟ್ ಪ್ರಾಬ್ಲಮ್ ಇದ್ದರಿಂದ ಮಣಿಪಾಲ್ ಕರ್ಕೊಂಡು ಬಂದಿದ್ದೆ. ಮಣಿಪಾಲದಲ್ಲಿ ಆಗಲ್ಲ ಅಂತ ಇದ್ರು. ಆಮೇಲೆ ಬೆಂಗಳೂರಿಗೆ ರೆಫರ್ ಮಾಡಿದ್ರು. ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಆಮೇಲೆ ಗೂಗಲ್ ಸರ್ಚ್ ಮಾಡಿದೆ, ಈಶ್ವರ್ ಮಲ್ಪೆ ಅವ್ರ ನಂಬರು ಕಾಂಟ್ಯಾಕ್ಟ್ ಸಿಕ್ತು. ಆಮೇಲೆ ಅವರಿಗೆ ಕಾಲ್ ಮಾಡಿದೆ ನೈಟಲ್ಲಿ 2 o'clock. ಅವ್ರಿಗೆ ಒಂದು ಕಾಲ್ ಮಾಡಿದಾಗ 1 ರಿಂಗಿಗೆ ಕಾಲ್ ಪಿಕ್ ಮಾಡಿ ಇಮಿಡಿಯೇಟಾಗಿ ಬಂದುಬಿಟ್ರು. ಅವರಲ್ಲಿಂದ 2 ಆ್ಯಂಬುಲೆನ್ಸ್ ತಗೊಂಡು ಬಂದರು. ಅವ್ರದ್ದು ಆಂಬುಲೆನ್ಸ್ ತಗೊಬಂದು ಆಮೇಲೆ ಬೆಂಗಳೂರಿಗೆ ಬಂದು ಅವರು ಪಾಪ ಶಿಫ್ಟ್ ಮಾಡಿದರು. ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಮಗು ಇವಾಗ ಸ್ವಲ್ಪ ಚೆನ್ನಾಗಿದೆ, ಹಾರ್ಟ್ ಸರ್ಜರಿನೂ ಆಗಿದೆ. ಇವತ್ತು ನಾವು ಮಾಡಿದ ಕಾರ್ಯ ಚಿಕ್ಕದಾಗಿರ್ಬೋದು, ಆದರೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕೆಂದ್ರೆ ತುಂಬಾ ಕಷ್ಟದಲ್ಲಿ ತುಂಬಾ ಜನ ಇರ್ತಾರೆ, ಅವರಿಗೆ ಸಹ ಇಂಥ ಒಂದು ಟೀಮ್ ಇದೆ ಅಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಿದ್ದೆ. ಯಾಕೆಂದ್ರೆ ಇದು ಎಲ್ಲ ನಮ್ಮ ಕರ್ನಾಟಕ ಎಲ್ಲ ಊರುಗಳಿಗೂ ಸಹ ಹೋಗ್ಬೇಕು. ಯಾರು ಕಷ್ಟದಲ್ಲಿ ಸಹ ಅವ್ರಿಗೊಂದು ನಾವು ಸಹಾಯ ಮಾಡ್ತೇವೆ ಖಂಡಿತ ಈ ರೀತಿಯಾಗಿ. ಅದಕ್ಕೆ ಎಲ್ಲ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ.